ಆಗ ನಮ್ಮ ಹತ್ರ ಪುಸ್ತಕ ಇರಲಿಲ್ಲ ಮೇಡಮ್. ಇಟ್ ವಾಸ್ ವೆರಿ ಡಿಫಿಕಲ್ಟ್. ನಮ್ಮ ಆತ್ಮದಿಂದ ಹತ್ತಿರವಾದರೆ ಮನಸ್ಸು ಸೆಳೆಯುತ್ತಂತೆ. ಮಾಸ್ಟರ್ ಡಿಗ್ರಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಫ್ರಮ್ ಯೂನಿವರ್ಸಿಟಿ ಆಫ್ ಸೈನ್ಸ್. ಒಂದು ಮಂತ್ರವನ್ನ ದೇವರು ಅಂತ ಹೇಳಿ ಹೆದರಿಸ್ಬಿಟ್ರೆ ಇಂಟರ್ ವೂವನ್ ನರ್ವಸ್ ಸಿಸ್ಟಮ್ ವಿಚ್ ಇಸ್ ವೆರಿ ಯುನಿಕ್ ಅಂತ ಕರೀತಾರೆ. ಸಹಸ್ರ ಶೀರುಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ. ನಮಸ್ಕಾರ ರಂಗನಾಥ್ ಸರ್. ನಿಮ್ಮ ಈ ಒಂದು ಜ್ಞಾನ ಭಂಡಾರ ಇದು ಎಲ್ಲಿಗೂ ಕೊನೆಯೇ ಆಗಲ್ಲ ಅಂತ ಅನ್ನೋ ಥರ ಇದೆ. ಸೊ ಅದಕ್ಕಾಗಿ ಈ ದಿನ ಈ ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಈ ಜ್ಞಾನದ ವಿಚಾರವಾಗಿ ವೇದಗಳ ಬಗ್ಗೆ, ಉಪನಿಷತ್ತುಗಳ ಬಗ್ಗೆ, ಮತ್ತು ಎಲ್ಲರ ಹಿಂದೆ ಒಂದು ವಿಜ್ಞಾನ ಇದೆ ಅನ್ನೋದರ ಬಗ್ಗೆ ಇನ್ನೂ ಆಳವಾಗಿ ಚರ್ಚಿಸೋಣ. ಇದು ಒಂಥರ ಈ ದಾಹ ಏನಿದೆ, ಜ್ಞಾನದ ದಾಹ, ಇದು ಈ 1 ಅವರಲ್ಲಿ ಮುಗಿಯೋ ಅಂಥದ್ದಲ್ಲ ಸರ್. ಸೊ ಲೆಟ್ಸ್ ಕಂಟಿನ್ಯೂ. ಚಂದ್ರಮಾ ಮನಸೋ ಜಾತಶ್ಚಕ್ಷೋ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ. ಚಂದ್ರಮಾ ಜಾತಃ ಎಲ್ಲಿಂದ ಬರ್ತಾನೆ? ಚಂದ್ರ ಹೇಗೆ ಹುಟ್ಟಿದ? ಮನಸ್ಸು ಅಂತ ಹೇಳ್ತಾರೆ. ಮನಸ್ಸು, ಹೌದಾ? ಪ್ರತಿಯೊಬ್ಬರ ಮನಸ್ಸು ತಳಮಳ ಮಾಡು. ಹೌದಾ ಮೇಡಮ್? ಇಟ್ ಈಸ್ ನಾಟ್ ಕಾನ್ಸ್ಟೆಂಟ್. ಹಲೋ ಮೇಡಮ್, ಕರೆಕ್ಟ್. ಚಂದ್ರಮಾ ಜಾತಃ. ಚಂದ್ರಮಾ ಜಾತಃ ಅಂತಂದ್ರೆ ಚಂದ್ರ ಹುಟ್ಟಿದ್ದೆಲ್ಲಿಂದ ಮೇಡಮ್? ಸಮುದ್ರ ಮಂಥನ ಸಮಯದಲ್ಲಿ ಮಹಾಲಕ್ಷ್ಮಿಯ ಜೊತೆ, ಅಲ್ಲಿ ಹಲಾಹಲ ವಿಷದ ಜೊತೆ, ಮತ್ತೆ ನಿಮಗೆ ಸಿಕ್ಕಿದ್ದ ಅಮೃತದ ಜೊತೆಗೆ ಚಂದ್ರ ಹುಡ್ತಾನೆ ಮೇಡಮ್. ಅದಕ್ಕೆ ಚಂದ್ರ ಸಹೋದರಿ ಅಂತ ನಾವು ಹೇಳಲ್ವೇ? ಮಹಾಲಕ್ಷ್ಮಿಗೆ ಚಂದ್ರ ಸಹೋದರಿ ಅಂತ ಹೇಳ್ತೀವಿ. ಚಂದ್ರ ಹುಟ್ಟಿದ್ದಲ್ಲಿ ಸಮುದ್ರದ ಮಂಥನ ಟೈಮಲ್ಲಿ ಹುಟ್ಟಿತ್ತು. ಸಮುದ್ರ ಅಂದ್ರೆ ನಮ್ಮ ಮನಸ್ಸಿಗೆ ಏನ್ ಬರುತ್ತೆ ಮೇಡಮ್? ಸಮುದ್ರ ತುಂಬಾ ವಿಸ್ತಾರವಾಗಿದೆ. ಹೌದು ಮೇಡಮ್. ಸಮುದ್ರ ಅಂದ್ರೆ ಏನ್ ಮೇಡಮ್? ಸಮುದ್ರ ಅಂದ್ರೆ ನೀರು. ನೀವೇನ್ ಸಮುದ್ರ ಅಂದ್ರೆ ನೀರು ಅಲ್ವಾ ಮೇಡಮ್? ಸೊ ಹಿ ಈಸ್ ಟಾಕಿಂಗ್ ಅಬೌಟ್ ಎ ಟೆಕ್ನಾಲಜಿ ರಿಲೇಟೆಡ್ ಟು ಹೈಡ್ರೋ ಪವರ್. ಅವನು ಹೇಳ್ತಾನೆ ಚಂದ್ರಮಾ ಜಾತಃ. ಇಲ್ಲಿ ಚಂದ್ರನ ನೀವು ನೋಡಬೇಕಾದ್ರೆ 15 ದಿನಗಳ ಕಾಲ ಮತ್ತೆ 15 ನೀವು ನೋಡ್ತೀರ. ಪಾಡ್ಯದಿಂದ ಅಮಾವಾಸ್ಯೆ ಅಥವಾ ಹುಣ್ಣಿಮೆ, ಅದಾದ್ಮೇಲೆ ಮತ್ತೆ ಒಂದು ಸೈಕಲ್ ನೀವು ನೋಡ್ತೀರ. ಕ್ಷೀಣಚಂದ್ರ, ವೃದ್ಧಿಚಂದ್ರ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಎರಡನ್ನೂ ನೀವು ನೋಡ್ತೀರ. ಇಲ್ಲಿ ಅವನೇನು ಹೇಳ್ತಾನೆ, ಈ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅಂತ ನೀವೇನು ನೋಡ್ತೀರಾ ಈ ಜನರೇಷನ್ ಒಳಗಡೆಗೆ, ಸಕ್ಸಸ್ ಅಂತ ನಾವು ಏನು ಕರಿತೀವಿ ಜನರೇಟ್ ಮಾಡಬೇಕಾದ್ರೆ ಸ್ವಲ್ಪ ಕಮ್ಮಿ ಇರುತ್ತೆ. ಯಾಕೆ ಅಂತಂದ್ರೆ ನೀವು ನೀರ್ ಮೇಲೆ ಡಿಪೆಂಡ್ ಆಗ್ತೀರ. ಸೊ ಚಂದ್ರಮಾ ಜಾತಃ ಎರಡನೇ ಶಕ್ತಿಯ ಬಗ್ಗೆ ಹೇಳ್ತಾನೆ. ಚಕ್ಷೋ ಸೂರ್ಯೋ ಅಜಾಯತ. ಕಣ್ಣಿದೆಯಲ್ಲ ಮೇಡಮ್, ಅದನ್ನು ಸೂರ್ಯನಿಗೆ ವರ್ಣನೆಯನ್ನು ಕೊಡ್ತಾನೆ. ಈ ನಾವು ಒಂದು ದಿನಕ್ಕೆ ನಮ್ಮ ಕಣ್ಣು ರೆಪ್ಪೆಗಳನ್ನ ಎಷ್ಟು ಸರಿ ಮೇಲೆ ಕೆಳಗಡೆ ಮಾಡ್ತಾ ಇರ್ತೀವಿ ನಮಗೆ ಗೊತ್ತಿಲ್ಲ. ಒಂದು 8 ಗಂಟೆ ನಾವು ಮಲಗ್ತೀವಿ ಮೇಡಮ್. ಇಲ್ಲಿ ಹುಟ್ಟತಕ್ಕದ್ದು ಸೂರ್ಯ. ಸೂರ್ಯನಿಂದ ನಾವು ಏನು ಜನರೇಟ್ ಮಾಡ್ತೀವಿ ಮೇಡಮ್? ಸೋಲಾರ್ ಎನರ್ಜಿ. ಅಂದರೆ 18,000 ವರ್ಷಗಳ ಹಿಂದೆ ಹೈಡ್ರೋ ಎಲೆಕ್ಟ್ರಿಕ್ ಬಗ್ಗೆ ಹೇಳ್ತಾರೆ, ಸೋಲಾರ್ ಬಗ್ಗೆ ಹೇಳ್ತಾರೆ. ಇನ್ಯಾವ್ದು ಹೇಳ್ತಾರೆ ನೋಡುವ. ಚಂದ್ರಮಾ ಮನಸೋ ಜಾತಶ್ಚಕ್ಷೋ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ. ಮುಖ ಇಂದ್ರ, ಅಗ್ನಿ, ವಾಯು. ಅಗ್ನಿ ಅಂದ್ರೆ ನಿಮ್ ಥರ್ಮಲ್ಲು, ವಾಯು ಅಂದ್ರೆ ನಿಮ್ದು ವಿಂಡ್ ಎನರ್ಜಿ. ಮುಖ ಪ್ರಾಣ ಅಂತಾನೆ. ಪ್ರಾಣ ಅಂದ್ರೆ ನಿಮ್ ನ್ಯೂಕ್ಲಿಯರ್ ಮೇಡಮ್. ಅಂದ್ರೆ ಈಗ ನೀವು ಉಪಯೋಗಿಸ್ತಕ್ಕಂಥ ಎಲ್ಲ ರೀತಿಯಾಗಿರತಕ್ಕಂಥ ಮೆಥಡ್ ಅಂತ ನೀವೇನ್ ಕರಿತೀರಾ ಪವರ್ ಜನರೇಷನ್ಗೆ, ಹೈಡ್ರೋ, ನ್ಯೂಕ್ಲಿಯರ್, ಗ್ಯಾಸ್ ಬೇಸ್ಡ್, ವಿಂಡ್, ಸೋಲಾರ್, ಎಲ್ಲವನ್ನು ಹಿಂದೆ ಗೊತ್ತಿತ್ತು ಮೇಡಮ್. ಈವನ್ ಕನ್ವೆನ್ಷನಲ್ ಎನರ್ಜಿ ವಿತ್ ಇದು ರೆಕಾರ್ಡೆಡ್. ಎಲ್ಲದನ್ನು ಬರೆದು ಬಿಡ್ತಾನೆ. ವಸಂತೋ ಅಸ್ಯ ಸೀದಾಜ್ಯಂ ಗ್ರೀಷ್ಮ ಇದ್ಬತ್ ಶರದ್ ಭುವಿ. ಶರತ್ ಎಲ್ಲಿಂದ ಬಂತು? ಭೂಮಿ ಒಳಗಿಂದ ಏನೇನು ಬಂತು ಎಲ್ಲ ತಗೊಳ್ತಿದ್ರಂತೆ ಮೇಡಮ್.
ಹಾಕ್ಬಿಟ್ಟು ಅದರಿಂದ ಹವಿಸ್ಸು ಅಂತ ನೀವು ಏನು ಕರಿತೀರಾ ಅದನ್ನು ಉಪಯೋಗಿಸಿ ಅಂದರೆ ಅದನ್ನು ಸುಟ್ಟು ಅದರಿಂದ ಬರ್ತಕ್ಕಂಥದ್ದನ್ನು ನೀರನ್ನು ಕಾಯಿಸಿ ಮತ್ತೆ ಪವರ್ ಜನರೇಟ್ ಮಾಡೋರು. ಅಂದರೆ ನಮಗಿವತ್ತೇನು ಟೆಕ್ನಾಲಜಿ ಅಂತ ನಾವೇನು ಸೈಂಟಿಸ್ಟ್ಗಳು ನಾವೆಲ್ಲರೂ ಹೇಳ್ಕೊಳ್ತೀವಿ, ಟೆಕ್ನೋಕ್ರಾಟ್ಸ್, ನಮಗೆ ಗೊತ್ತಿದ್ದು ಏನು ಗೊತ್ತಿತ್ತು ಹಿಂದಿನ ಕಾಲದವ್ರಿಗೆ ಅಂತ. ಇಲ್ಲ ಮೇಡಮ್, 18,000 ವರ್ಷಗಳ ಹಿಂದೆ ಇದರ ಬಗ್ಗೆ ಒಂದು ರುಕ್ಕಲ್ ಅವನು ಕೊಡ್ತಾನೆ ಅನ್ಬೇಕಾದ್ರೆ ಯಾವ ಜ್ಞಾನದಕ್ಕೆ ಮಿತಿನೇ ಇರಲಿಲ್ಲ. ಅವನು ಅದನ್ನು ಬರೀತಾನೆ, ಅದಷ್ಟನ್ನು ಬರೆದ್ಬಿಟ್ಟು ಹೇಳ್ತಾನೆ. ಇದೆಲ್ಲ ಟೆಕ್ನಾಲಜಿಗೆ ಲಿಮಿಟೇಷನ್ಸ್ ಇದೆಪ್ಪ. ಇವತ್ತು ನೀವು ಸೋಲಾರ್ ಅಂತ ಹೇಳಿದ್ರೆ 18ರಿಂದ 23% ನಿಮ್ಮ ಎನರ್ಜಿ ಎಫಿಷಿಯನ್ಸಿ. ವಿಂಡೋ 6 ತಿಂಗಳು ಗಾಳಿ ಇರುತ್ತೆ, 4 ತಿಂಗಳು ನಿಂತಿರುತ್ತೆ, ಪಂಕ ತಿರ್ಗದೇ ಇಲ್ಲ ಮೇಡಮ್. ಥರ್ಮಲ್ಲು ನೀವು ಲಿಮಿಟೇಷನ್ಸ್ ಏನು? ಪರಿಸರ ಮಾಲಿನ್ಯ ಮಾಡಲಿಕ್ಕಾಗಲ್ಲ, ಅಲ್ಲೊಂದು ಕಡೆ ಹೋಗಬೇಕು, ಮೈನಿಂಗ್ ಮಾಡಬೇಕು, ತರಬೇಕು, ಸುಟ್ಟಬೇಕು, ಸಲ್ಫರ್ ಡೈಆಕ್ಸೈಡ್ ಮೇಲೆ ಹೋಗ್ತದೆ, ಇದು ಪ್ರಾಬ್ಲಮ್ ಇದೆ. ಹೈಡ್ರೋ ನಿಂತ್ಕೊಳ್ತೀವಿ ಅಂದರೆ ಮಳೆ ಬರಲಿಲ್ಲ ಅಂದರೆ ನಿಮ್ಮ ಡ್ಯಾಮಿಂದ ಏನು ಪವರ್ ಜನರೇಟ್ ಬರ್ತದೆ? ಏನೂ ಆಗಲ್ಲ ಮೇಡಮ್. ಸೊ ಎಲ್ಲದಕ್ಕೂ ಲಿಮಿಟೇಷನ್ಸ್ ಇದೆ. ಏನು ಮಾಡಬೇಕು? ಆಗ ಅವನೊಂದು ಉತ್ತರ ಹುಡುಕ್ತಾನೆ. ಈ ಪ್ರತಿಯೊಂದು ಎನರ್ಜಿ ನೀವು ಮಾಡಬೇಕಾದ್ರೆ ಇಲ್ಲಿ ನಿಮ್ಗೆ ಏನಾದರೂ ಒಂದು ಫ್ಯೂಯಲ್ ಬೇಕು ಮೇಡಮ್, ಆಹುತಿಯನ್ನು ಕೊಡಬೇಕು, ಹೌದಲ್ಲ? ಇವನೇನು ಹೇಳ್ತಾನೆ, ನಾನು ನಿನಗೀಗ ಒಂದು ಟೆಕ್ನಾಲಜಿ ಬಗ್ಗೆ ವರ್ಣನೆಯನ್ನು ಕೊಡ್ತೀನಿ, ಇದರಲ್ಲಿ ಫ್ಯೂಯಲೇ ಬೇಡಪ್ಪ, ನಕ್ಕು ಬಿಡ್ತಾರೆ ಎಲ್ಲರೂ. ನೀವು ಬಂದರೆ ನಾನು ಕರ್ಕೊಂಡೋಗಿ ತೋರಿಸ್ತೀನಿ. ಇದನ್ನ ಸತೀಶ್ ಚಂದ್ರ ಅವರು 17 ವರ್ಷಗಳ ಕಾಲ ಸತತ ತಪಸ್ಸು ಮಾಡಿ ಈ ಟೆಕ್ನಾಲಜಿನ ಹೊರಗಡೆ ತಂದರು. ಏನ್ ಟೆಕ್ನಾಲಜಿ ಅದ? ವೆಲ್, ಮುಂದಿನ ರುಕ್ಕಕ್ಕೆ ಹೋಗ್ಬೇಕು. ನೀವು ಮುಂದಿನ ರುಕ್ಕಕ್ಕೆ ಹೋದ್ರೆ ಆ ಟೆಕ್ನಾಲಜಿ ಬಗ್ಗೆ ಕೊಡ್ತಾ ಹೋಗ್ತಾರೆ. ಈ ಟೆಕ್ನಾಲಜಿನ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದಕ್ಕೆ ಕೆಲವೊಂದು ಏನು ಹೇಳ್ತಾರೆ, ವಿಶಿಷ್ಟವಾಗಿರ್ತಕ್ಕಂಥ ಚೌಕಟ್ಟಿದೆ. ಈಗ ಒಂದು ಪವರ್ ಅಂತ ನಾವು ನೋಡಬೇಕಾದ್ರೆ ಎಷ್ಟು ವೋಲ್ಟೇಜು, ಎಷ್ಟು ಫೇಸು ಅಂತೆಲ್ಲ ಕೇಳ್ತಾರೆ. ಈಗೆಲ್ಲ ನಮಗೆ ಗೊತ್ತಿರತಕ್ಕಂಥ 3 ಫೇಸ್ ಅಂತ ನಾವು ಹೇಳ್ತೀವಿ, 220 ವೋಲ್ಟ್ಸ್ ಅಂತ ಹೇಳ್ತೀವಿ, 440 ಅಂತ ಹೇಳ್ತೀವಿ, 11,000 ಅಂತ ಹೇಳ್ತೀವಿ. ಮೇಡಮ್, ನಿಮಗೆ ಆಶ್ಚರ್ಯ ಆಗುತ್ತೆ, ಈ ಋಷಿಯದಲ್ಲಿ ಬರೀತಾನೆ, ಏನು 3 ಫೇಸ್ ಅಪ್ಪ, ನಾನು ನಿಮ್ಗೆ 7 ಫೇಸ್ ಬಗ್ಗೆ ಹೇಳ್ತೀನಿ ಅಂತ. ನಾವು 7 ಫೇಸಸ್, ನಾವು 3 ಫೇಸ್ ಬರಿತೀವಿ. ಸಪ್ತ ಆಸ್ಯಾಸನ್ ಪರಿದಯ ತ್ರಿಸಪ್ತ ಸಮಿದ ಕೃತಾಃ. ಅವನು ಹೇಳ್ತಾನೆ, ಸ್ಟೆಪ್ ಅಪ್ ಮಾಡಪ್ಪ, ಮ್ಯಾಕ್ಸಿಮಮ್ ನೀನು ಎಷ್ಟು ಮಾಡ್ಬೋದು, ಎಷ್ಟು ವೋಲ್ಟೇಜ್ ನೀನು ಜನರೇಟ್ ಮಾಡ್ತೀಯ ಅವ್ನು ಕ್ಯಾಲ್ಕುಲೇಟ್ ಮಾಡಿಟ್ಟಿದ್ದಾನೆ. ಅದರಲ್ಲಿ ಲಾಸ್ಟ್ ಡಿಜಿಟ್ ತನಕ ಬರೆದಿಡ್ತಾನೆ ಋಷಿ. ನನ್ನ ಆಶ್ಚರ್ಯ ಏನು ಅಂತಂದ್ರೆ, 18,000 ವರ್ಷಗಳ ಕೆಳಗಡೆ ಈ ಸೈನ್ಸ್ ಅನ್ನೋದು ಇವತ್ತು ನಾವು ಏನು ಹೇಳ್ತೀವಿ, ಅವ್ರಿಗೆ ಏನು ಜ್ಞಾನವಿತ್ತು, ಏನು ಸೈನ್ಸ್ ಬಗ್ಗೆ ಗೊತ್ತಿತ್ತು, ವಿಜ್ಞಾನ ಅಂದ್ರೆ ಏನು ಗೊತ್ತಿತ್ತು ಮೇಡಮ್, ಅವನು 3rd, 4th, 5th ಡೆಸಿಮಲ್ ತನಕ ಬರೆದು ಹೋಗ್ತಾನೆ. ಇವತ್ತು ನೀವು ನಿಮ್ಮ ಮೊಬೈಲ್ ಉಪಯೋಗಿಸ್ತೀರಾ ಮೇಡಮ್, ಹೌದಾ ಮೇಡಮ್? ಈ ಮೊಬೈಲ್ಗೆ ಒಂದು ಕಾಲ್ ಬರಬೇಕಾದ್ರೆ ವಿಥೌಟ್ ಸ್ಯಾಟಲೈಟ್ ನಿಮ್ಗೆ ಕಾಲ್ ಬರೋಕ್ಕೆ ಸಾಧ್ಯ ಇಲ್ಲ, ಹೌದಲ್ಲ ಮೇಡಮ್? ಎಲ್ಲ ಟೆಕ್ನಾಲಜಿ ಇರ್ತಕ್ಕಂಥದ್ದು. ನೀವೊಂದು ಮಾಡಿದ್ರೆ ಅಲ್ಲೆಲ್ಲ ಮೇಲೆ ಹೋಗುತ್ತೆ, ಅಲ್ಲಿಂದ ಬಂದು ಸ್ಯಾಟಲೈಟಿಂದ ಡೈವರ್ಟ್ ಆಗಿ ಬರುತ್ತಲ್ಲ ಮೇಡಮ್. ಅದಕ್ಕೆ ಮತ್ತೆ ಒಂದು ಡಿಶ್ ಕೊಟ್ಟಿರ್ತಾರೆ ಅದೆಲ್ಲ. ಮೇಡಮ್, ಈ ಟೆಕ್ನಾಲಜಿನ 18,000 ವರ್ಷದ ಕಡೆ ಬರದ ಅಂದ್ರೆ ನೀವು ಆಶ್ಚರ್ಯಪಡ್ತೀರಾ? ಹೆಂಗೆ ಇವಾಗ ನಾವು ನೋಡ್ತಿರೋದೇ ಈ ಟೆಕ್ನಾಲಜಿ ಹಿಂಗೆ ಅಡ್ವಾನ್ಸ್ ಆಗ್ತಿದೆ, AI ಬರ್ತಿದೆ, ಹೆಂಗೆ 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 ಅಂತ. we're also ಇದು ಆ್ಯಕ್ಚುಲಿ ಕ್ಯೂರಿಯಸ್ ಟು ನೋ, ಅಥವಾ we are really excited. Maybe one fine day we will talk about the AI, artificial intelligence technology available in Veda. You will be shocked and surprised. Is it there? Yes, it is there. ಮುಂದಿನ ರೊಕ್ಕ ಅವನು ಹೇಳ್ತಾನೆ, ಏನಪ್ಪ ಈಗ ನಿಮ್ಮ ಮೊಬೈಲ್ ಹಿಂಗೆ ವರ್ಕ್ ಆಗತ್ತೆ, ನಮ್ಮ ಆಪರೇಷನ್ ಸಿಂಧೂರ್. ನೀವು
ನೀವು ಅವಾಗ ಹೇಳಿದಾಗ ಡಿಜಿಟಲ್ಲು ಎಲ್ಲ ಆಕಾಶದಲ್ಲಿದೆ ಅಂತ ನನ್ನ ತಕ್ಷಣ ಸ್ಯಾಟಲೈಟ್ಸೇ ಯೋಚನೆ ಮಾಡಿದೆ. ಎಲ್ಲ ಅಲ್ಲೇ ಅಲ್ವಾ ಆಗ್ಬಿಟ್ಟು ಆಮೇಲೆ ಬರೋದು ನಮಗೆ ಭೂಮಿಗೆ ಅಂತ. ನೋಡಿ ಸ್ಯಾಟಲೈಟ್ ಬಗ್ಗೆ, ನಾಭ್ಯಾದಾಸೀದಂತರಿಕ್ಷಂ ಶೀಷ್ಣೋರ್ದ್ಯೌ ಸಮವರ್ತತ, ಇದೇ ರುಕ್ಕು ಮೇಡಮ್. ಇವತ್ತು ನಾವು ಸ್ಯಾಟಲೈಟ್ ಬಗ್ಗೆ ಹೇಳ್ತೀವಿ, ಟೆಕ್ನಾಲಜಿ ಬಗ್ಗೆ ಹೇಳ್ತೀವಿ, ಹೇಗಪ್ಪ ಇದನ್ನೆಲ್ಲ ಅಂತ. ಆಗ ಬರೀ ಒಂದು ಲೈನಲ್ಲಿ ಎಂಬೆಡ್ ಮಾಡಿ ಬರೀತಾನೆ ಒಬ್ಬ ಋಷಿ ಮೇಡಮ್. ಕೈ ಎತ್ತಿ ಮುಗಿಬೇಕು. ನಾಭ್ಯಾದ, ನಾಭ್ಯ ಅಂದ್ರೆ ನಾಭಿನ, ನೀವು ನಾಭಿ, ನೀವು ಆದಿದೈವಿಕ ಆಧ್ಯಾತ್ಮಿಕವಾಗಿ ನೋಡಿದ್ರೆ ಇದಕ್ಕೆ ಅರ್ಥ ಏನ್ ಕೊಡ್ತೀರಾ? ನೀವು ಯಾವ್ದಾನ ಒಂದು ಗ್ರಂಥವನ್ನು ಹೇಳಿದಾಗ ಒಂದು ಇಲ್ಲಿನೂ ಒಂದು ಚಕ್ರ ಇದೆ. ಹೌದು ಮೇಡಮ್. ಮೂಲಾಧಾರ, ಮೂಲಾಧಾರ, ಸ್ವಾಧಿಷ್ಠಾನ, ಆ ಚಕ್ರದ ಬಗ್ಗೆ ಹೇಳ್ಬೋದು. ಹೌದಾ? ಇಲ್ಲ ಅವನೇನ್ ಹೇಳ್ತಾನೆ, ಹಾಗಿದ್ರೆ ಈ ಪುರುಷ ಸೂಕ್ತ ಬಂದಿರತಕ್ಕಂಥದ್ದು ಯಾವ ದೇವರಿಗೋಸ್ಕರ? ನಾರಾಯಣ ಅಲ್ವಾ ಮೇಡಮ್? ಪುರುಷ ಅಂದ್ರೆ ನಾರಾಯಣ ಅಂತಾನೆ. ಅದನ್ನ ಹೇಳಿದ್ರಿ ಅಲ್ವಾ, ನರಗಳಲ್ಲಿ ಹಂದರ ಅಂತ ನಾನು ಹೇಳಿದೆ. ಇದು ಆದಿಭೌತಿಕ. ಅದು ಆದಿಭೌತಿಕನೇನಾ? ಹೌದು. ಆಧ್ಯಾತ್ಮಿಕ ಆದಿದೈವಿಕ ಅಂದ್ರೆ ರಹಸ್ಯ, ಅತಿ ರಹಸ್ಯ ಅಂತ ನೀವು ಹೋಗ್ಬಿಟ್ರೆ ಅದರಲ್ಲಿ ಏನಂತಂದ್ರೆ ನೀವು ದೇವರ ಬಗ್ಗೆ ಚಿಂತನೆಯನ್ನು ಮಾಡ್ತೀರ. ಈ ಆದಿಭೌತಿಕ ನೀವು ಯಾವುದೇ ಒಂದು ಮಂತ್ರ ಅಥವಾ ರಕ್ ಅಥವಾ ಶ್ಲೋಕವನ್ನು ತಗೊಂಡಾಗ ಇದು ಟೆಕ್ನಾಲಜಿ ಬಗ್ಗೆ ಕೊಡುತ್ತೆ. ಫುಲ್ ಪ್ರಾಕ್ಟಿಕಲ್. ಅಬ್ಸಲ್ಯೂಟ್ಲಿ. ಇಟ್ ಟಾಕ್ಸ್ ಓನ್ಲಿ ಅಬೌಟ್ ಟೆಕ್ನಾಲಜಿ. ಈಗ ಉದಾಹರಣೆಗೆ ನಿಮ್ಗೊಂದು ಸಣ್ಣದಾಗಿ ಕೊಡಬೇಕು ಅಂದ್ರೆ, ನೀವು ಯಾವುದನ್ನೊಂದು ಹೋಮ ನಡೆದಾಗ ಅಥವಾ ನಿಮ್ಮ ಮಗನ ಉಪನಯನವಾದಾಗ ಮೊದಲನೆಯ ದಿನ ಅಲ್ಲಿ ಬಂದಿರತಕ್ಕಂಥ ವೇದ ಪಂಡಿತರು ಅವನ ಕೈನಲ್ಲಿ ಒಂದು ಯಜ್ಞ ಕಾರ್ಯವನ್ನು ಮಾಡಿಸ್ತಾರೆ. ಹೌದಾ? ಒಂದು ಸಮಿತನ್ನು ಹಾಕಿಸಿ ಒಂದಷ್ಟು ಮಂತ್ರಗಳನ್ನು ಹೇಳ್ತಾರೆ. ಪಾಪ ಮಗು ಅವ್ರು ಹೇಳ್ತಾರೆ, ಇದು ಮಾಡುತ್ತೆ. ಹೌದಾ ಮೇಡಮ್? ಓಕೆ. ಅದು ಒಂದು ಮಂತ್ರವನ್ನು ತಗೊಳ್ಳೋಣ ಮೇಡಮ್. ಆ ಮಂತ್ರ ಏನು ಹೇಳುತ್ತೆ ನೀವು ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಚತ್ವಾರಿ ಶೃಂಗತ್ರಯೋ ಅಸ್ಯ ಪಾದಃ ದ್ವೇ ಶೀರ್ಷೆ ಸಪ್ತಹಸ್ತ ಸೋ ಅಸ್ಯ. ಯಾರಿಗೆ? ಅವ್ರು ಹೇಳ್ಕೊಡುತ್ತೆ, ಮಗು ಹೇಳುತ್ತೆ. ನೋಡಪ್ಪ, ಅಷ್ಟು ದಿಕ್ಕುಗಳು, ಇದು ಹೋಮಕುಂಡ, 8 ದಿಕ್ಕುಗಳಿದೆಪ್ಪ, ಅಕ್ಷತೆಯನ್ನು ಇಡು. ಇದು ಆಧ್ಯಾತ್ಮಿಕ ಆದಿದೈವಿಕ ಮೇಡಮ್. ಮೇಡಮ್, ನಾನು ಈಗ ಹೇಳ್ತಿರ್ತಕ್ಕಂಥದ್ದು ಎಷ್ಟೋ ಜನ ನನ್ನನ್ನು ಏನು ಬೇಕಾದರೂ ಬೈಬಹುದು, ಇವ್ರು ಯಾಕೆ ಇದನ್ನ ಆದಿಭೌತಿಕ, ಇದು ನಮ್ಮ ಗುರುಗಳು ಮಾಡಿರ್ತಕ್ಕಂಥ ಹೇಳಿಕೊಟ್ಟಿರೋದು. ಇದಕ್ಕೆ ನಾನು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಡ್ತೀನಿ. ಇಟ್ ಈಸ್ ನಾಟ್ ದಟ್ ಮೈ ಇಂಟರ್ಪ್ರಿಟೇಷನ್. ನಾನು ಓದಿ ಅವರ ಹತ್ರ ಸಂವಾದ ಮಾಡಿ ಅರಿತಂಥ ಜ್ಞಾನ ಮೇಡಮ್. ಅಲ್ಲಿ ಮಗು ಮಾಡ್ತಿರ್ತಕ್ಕಂಥ ಅಗ್ನಿ ಕಾರ್ಯ, ಯಾರನ್ನ ಒಲಿಸ್ಕೋಬೇಕು ಅಂತ ಅಗ್ನಿ ಕಾರ್ಯವನ್ನು ಮಾಡ್ತಾರೆ? ಯಜ್ಞೇಶ್ವರನ್ನ ಅಲ್ವಾ ಮೇಡಮ್? ಈಗ ಕ್ಲಾಸ್ನಲ್ಲಿ ಟೀಚರ್ ಹೇಳಿಕೊಟ್ಟ ಪಾಠವನ್ನ ಮತ್ತೆ ಒಪ್ಸಿದ್ರೆ ಟೀಚರ್ ಸಪ್ರೀತರಾಗ್ತಾರೆ, ಅವ್ರಿಗೆ ಒಳ್ಳೆ ಮಾರ್ಕ್ಸ್ ಕೊಡ್ತಾರೆ. ಅದನ್ನೇ ಬರೆದ್ರೆ ಒಳ್ಳೆ ಮಾರ್ಕ್ಸ್ ಬಂದು ಪಾಸ್ ಆಗ್ತಾನೆ. ಇಲ್ಲಿ ಯಜ್ಞ ಕಾರ್ಯದಲ್ಲೂ ಮಗು ಆ ಮಂತ್ರವನ್ನ ಹೇಳಿ ಯಜ್ಞೇಶ್ವರನು ಅವನಿಗೆ ನಾನು ನಿನ್ನ ಮಾಡಿದಂಥ ಕಾರ್ಯದಿಂದ ಸುಪ್ರೀತನಾಗಿದ್ದೀನಪ್ಪ ಅಂತ ಹೇಳಿ ಅವನಿಗೆ ಆಶೀರ್ವಾದ ಮಾಡಬೇಕು. ಅದಕ್ಕಾಗಿ ನಾವೆಲ್ಲ ಮಂತ್ರಗಳು ದೇವ್ರ ಕೆಲಸಗಳು ಮಾಡಿ. ಇಲ್ಲಿ ನೀವು ಯೋಚಿಸಬೇಕಾಗಿರೋದು ಏನು ಅಂತಂದ್ರೆ, ಚತ್ವಾರಿ ಶೃಂಗ. ಚತ್ವಾರಿ ಅಂದ್ರೆ 4 ಮೇಡಮ್. ಶೃಂಗ ಅಂದ್ರೆ ಕೊಂಬು ಅಲ್ಲ ಮೇಡಮ್? ನೀವು ಈಗ ನೋಡಿ, ನೀವು ಕಲ್ತ್ಕೊಂಡ್ಬಿಡ್ತೀರ, ಬಹಳ ಸುಲಭವಾಗಿ ಕಲ್ತ್ಬಿಡ್ತೀರ. ತ್ರಯೋ ಅಸ್ಯ ಪಾದ, 3 ಕಾಲು. ಯಾವ್ದು ವಿಚಿತ್ರ ಪ್ರಾಣಿ ಮೇಡಮ್? ಯಜ್ಞೇಶ್ವರನಿಗೆ ಹೀಗಿದೆಯೇ ನೋಡಿ. ಅಂದ್ರೆ ನಾನು ಅದಕ್ಕೆ ಹೇಳೋದು, ಮನನಾತ್ರಾಯತೆ ಇತಿ ಮಂತ್ರ ಅಂತ ಹೇಳ್ತಾರೆ ಪಂಡಿತರು, ದೊಡ್ಡ ದೊಡ್ಡ ವಿದ್ವಾಂಸರು ಹೇಳ್ತಕ್ಕಂಥದ್ದು. ಇಲ್ಲಿ ನಾವೇನಂತಂದ್ರೆ, ಒಂದು ಮಂತ್ರ ಅಥವಾ ರಕ್ಕನ್ನ ಮಂಥನವನ್ನ ಮಾಡ್ಬೇಕಂತ. ಅಂದ್ರೆ ನಾವು ಡೀಪ್ ಮೆಡಿಟೇಷನ್ ಅಲ್ಲಿ ಕೂತಾಗ ಆ ನಮ್ಮ ಶ್ವಾಸ ಉಚ್ಛ್ವಾಸಗಳನ್ನ ಬಂಧನದಲ್ಲಿ ತಗೊಂಡು ಒಂದೇ ಒಂದು ಪರ್ಟಿಕ್ಯುಲರ್ ವೇವ್ ಲೆಂತ್ ಅಲ್ಲಿ ಇದ್ದಾಗ ನೀವು ಮಂಥನವನ್ನು ಮಾಡಿದಾಗ ಅದಕ್ಕೆ ಎಲ್ಲವನ್ನು ಏನು ಅಂತ ಅರ್ಥವನ್ನು ಕೊಡ್ತಾ ಹೋಗುತ್ತೆ.
ಈಗ ಮಗು ಇದೇನಿದು ಮೂರು ಕಾಲು ಮೇಲೆ ಶೃಂಗ ಅಂದ್ರೆ ಅಲ್ವಾ ಮೇಡಮ್? ಹಾ. ಈ ಮಂತ್ರವನ್ನ ಈ ಮಂತ್ರ ಯಾರು ಅನ್ನೋದು ಹೆಸರಿದೆ. ಓಕೆ. ಇದು ಯಾರು ಅನ್ನೋದೇ ಹೆಸರಿದೆ. ಹಾ. ವಾಮದೇವ ಋಷಿಗಳಂತ ಒಬ್ಬರಿದ್ರು. ಹಾ. ಸಪ್ತ ಋಷಿಗಳಲ್ಲಿ ಒಬ್ಬರು ಅಗ್ರಗಣ್ಯಾಗಿರ್ತಕ್ಕಂಥ ವಶಿಷ್ಠರ ಪ್ರಥಮ ಶಿಷ್ಯರು ಇವರು. ಓಕೆ. ಇವರು ತಾಯಿಯ ಗರ್ಭದಲ್ಲಿದ್ದಾಗ ವೇದಗಳ ಪರಿಚಯವಾಗುತ್ತೆ. ವೇದದ ಜ್ಞಾನವನ್ನು ತಾಯಿ ಗರ್ಭದಲ್ಲಿದ್ದಾಗ ನಾವೇನು ಅಭಿಮನ್ಯು ಬಗ್ಗೆ ಹೇಳ್ತೀವಿ, ಚಕ್ರವ್ಯೂಹದ ಬಗ್ಗೆ ಇವ್ರಿಗಾಗತ್ತೆ. ಯಾಕೆ ಅಂತಂದ್ರೆ ಅವರ ತಾಯಿ ಅತ್ಯಂತ ಬಡವಿ, ಏನೂ ಇರಲಿಲ್ಲ. ಋಷಿ ಮುನಿಗಳ ಆಶ್ರಮದಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಈ ಹಸುಗಳಿಗೆ ಮೇವು ಕೊಡೋದು, ಹಾಲು ಕರಿಯೋದು, ಗಂಜಲ ಎಲ್ಲ ತೆಗೆದು ಕ್ಲೀನ್ ಮಾಡೋದು. ಅಲ್ಲಿ ಏನಾಗ್ತಿತ್ತು ಅಂದ್ರೆ ಪ್ರತಿ ದಿನ ಅವ್ರು ಹೇಳತಕ್ಕಂಥ ವೇದ ಮಂತ್ರಗಳು ಅವ್ರ ಕಿವಿಗೆ ಬೀಳ್ತಾ ಇತ್ತು. ತಾಯಿಯ ಗರ್ಭದಲ್ಲಿ ಮಗು ಇತ್ತು, ಆ ಜ್ಞಾನ ಅದಕ್ಕೆ ಸಿಗತ್ತೆ. ಇವರು ಮುಂದೆ ಒಬ್ಬ ದೊಡ್ಡ ಮಹರ್ಷಿ ಆಗ್ತಾರೆ. ಇವತ್ತು ನಾವು ಏನು ಗಾಯತ್ರಿ ಮಂತ್ರಕ್ಕೆ ಮೂಲ ಯಾರು ಅಂತ ನಾವು ನೋಡಿದ್ರೆ ವಿಶ್ವಾಮಿತ್ರರು. ಹೌದಲ್ಲ? ವಿಶ್ವಾಮಿತ್ರ ಋಷಿ ಸವಿತಾ ಜಗತ ಗಾಯತ್ರಿ ಛಂದಃ ಅಂತ ಹೇಳ್ತೀವಿ ನಾವು. ಈ ವಿಶ್ವಾಮಿತ್ರರಾಗ್ಲಿಕ್ಕಾಗಬೇಕಾದ್ರೆ ಒಬ್ಬ ರಾಜ ಕೌಶಿಕ, ಅವನು ಮುಂದೆ ಒಬ್ಬ ಬ್ರಹ್ಮಜ್ಞಾನಿ ಆಗ್ತಾನೆ. ಅದಕ್ಕೆ ಕಾರಣ ಇವರು ವಾಮದೇವರು. ಈ ಮಂತ್ರದ ಮೂಲ ಸ್ತಂಭ, ಮೂಲ ಆಧಾರ ಇವರ ಬಾಯಿಂದ ಬಂದಿತ್ತು. ಇವರಲ್ಲಿ ಏನು ವರ್ಣನೆ ಕೊಡ್ತಾರೆ ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ನಿಮ್ಮ ಪ್ರಕೃತಿಯಲ್ಲಿ ನಡೆಯತಕ್ಕಂಥ ಅದ್ಭುತವಾಗಿರತಕ್ಕಂಥ ವರ್ಣನೆಯನ್ನು ಕೊಡ್ತಾರೆ. ಹಿಂದೆ ಅನೇಕ ಜನ ವಿದ್ವಾಂಸರುಗಳೆಲ್ಲ ಹೇಳ್ತಿದ್ರು, ಸೂರ್ಯನ ಸುತ್ತ ಇರತಕ್ಕಂಥ ಎಲ್ಲ ಇದು ತಿರುಗುತ್ತಲ್ಲ, ಗೋಲಾಕಾರವಾಗಿದೆ ಎನ್ನುವರು. ಆಮೇಲೆ ಈಗೆಲ್ಲ ಎಲಿಪ್ಟಿಕಲ್ ಅಂತ ಹೇಳ್ತಾರೆ. ಈ ವಾಮದೇವರ ಎಲಿಪ್ಟಿಕಲ್ ಎಂಟೈರ್ ಅರ್ಥವನ್ನು ಕೊಡ್ತಾ ಹೋಗ್ತಾರೆ. ಈಗ ಹೇಗದು ಕೊಡ್ತಾರೆ? ಚತ್ವಾರಿ ಶೃಂಗ. ಈಗ ನೀವು ಒಂದು ಎಲಿಪ್ಟಿಕಲ್ ಆರ್ಬಿಟ್ ಅಂತ ನೀವು ತಗೊಂಡ್ರೆ, ಎಲಿಪ್ಟಿಕಲ್ ಆರ್ಬಿಟ್ಗೆ ಈಸ್ಟ್ ಟು ವೆಸ್ಟ್ 2, ನಾರ್ತ್ ಟು ಸೌತ್ 4 ಡಾಟ್ ಕಾರ್ಡಿನಲ್ ಪಾಯಿಂಟ್ಸ್ ಅಂತ ಕರಿತೀವಿ. ಚತ್ವಾರಿ ಶೃಂಗ ಕಾರ್ಡಿನಲ್ ಪಾಯಿಂಟ್ಸ್ ಅಂತ ನೀವೇನು ಕರಿತೀವಿ. ಇಲ್ಲಿ ಬ್ರಹ್ಮಾಗ್ನಿ ಬಗ್ಗೆ ಅವರು ಚಿಂತನೆಯನ್ನು ಮಾಡ್ತಾರೆ. ಅಗ್ನಿ ಬೇರೆ, ಬ್ರಹ್ಮಾಗ್ನಿ ಬೇರೆ. ಇದು ಆಧ್ಯಾತ್ಮಿಕ ವಿಚಾರದಲ್ಲಿ ಬಂದಾಗ ಈ ಅರ್ಥವೇ ಬೇರೆ. ಅಗ್ನಿ ಬೇರೆ, ಬ್ರಹ್ಮಾಗ್ನಿ ಬೇರೆ. ಈ ಅಗ್ನಿ ಇರತಕ್ಕಂಥದ್ದು ಯಜ್ಞೇಶ್ವರ, ನೀವೇನು ನೋಡ್ತೀರ. ಈ ಬ್ರಹ್ಮಾಗ್ನಿ ಇರತಕ್ಕಂಥದ್ದು ಪ್ರತಿಯೊಂದು ಚರಾಚರ ವಸ್ತುಗಳಲ್ಲಿ ಇರತಕ್ಕಂಥ ಚೈತನ್ಯವೇ ಆ ಬ್ರಹ್ಮಾಗ್ನಿ. ಯಾವತ್ತು ಈ ಬ್ರಹ್ಮಾಗ್ನಿ ಆ ಬ್ರಹ್ಮನಲ್ಲಿ ಲೀನವಾಗುತ್ತೋ ಅಂದು ನಾವು ಯಾವತ್ತು ಅದು ಮತ್ತೆ ಬರುತ್ತೆ ಪುನರ್ಜನ್ಮ. ಪುನರ್ಜನ್ಮ ಬ್ರಹ್ಮಾಗ್ನಿ ಎಕ್ಸಾಕ್ಟ್. ಇಲ್ಲಿ ಈ ಬ್ರಹ್ಮಾಗ್ನಿಯನ್ನು ಕುರಿತು ಜೊತೆಗೆ ಸೂರ್ಯದೇವನ ಕುರಿತು ಅವರು ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು. ಈ ಸೂರ್ಯನ ಸುತ್ತ ಎಲ್ಲ ನಮ್ಮ ಗ್ರಹಗಳು ತಿರುಗುತ್ತವೆ. ಯಾವ ಸ್ವರೂಪದಲ್ಲಿ ತಿರುಗುತ್ತೆ? ಎಲಿಪ್ಟಿಕಲ್ ಆರ್ಬಿಟ್. ಅದಕ್ಕೆ ಎಷ್ಟು ಶೃಂಗಗಳು ಅಂದ್ರೆ ಕಾರ್ಡಿನಲ್ ಪಾಯಿಂಟ್ಸ್ ಎಷ್ಟಿದೆ? 4 ಪಾಯಿಂಟ್ ಇದೆ. ಹೌದು. ಅಂದ್ರೆ ಇವರು ಕೊಡತಕ್ಕಂಥ ಜ್ಞಾನ ಒಂದು ಭಾಗದಲ್ಲಿ ಪ್ರಕೃತಿಯ ಬಗ್ಗೆ ಚಿಂತನೆಯನ್ನು ಮಾಡಿ, ಪ್ರಕೃತಿಗೆ ನಮಸ್ಕಾರವನ್ನು ಮಾಡ್ತಾ, ಜ್ಞಾನದ ಜೊತೆಗೆ ವಿಜ್ಞಾನವನ್ನು ಕೊಡ್ತಾರೆ. ಇದು ಯಾವುದೇ ಒಂದು ಅರ್ಥ ತಗೊಳ್ಳಿ, ಯಾವುದೇ ಒಂದು ಮಂತ್ರ ತಗೊಳ್ಳಿ, ಇದಕ್ಕೆಲ್ಲವನ್ನೂ ವೇದದ ಒಂದೊಂದು ಭಾಗದಲ್ಲಿ ಸೂಕ್ತವಾಗಿರತಕ್ಕಂಥ ಅರ್ಥಗಳನ್ನು ಕೊಡ್ತಾ 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 ಹೋಗ್ತಾರೆ. ಇದು ಇಂದಿನ ಪರಂಪರೆಯಲ್ಲಿ, ಅಂದ್ರೆ ಈಗ ನಮ್ಮ ಈಗಿನ ಜನರೇಷನ್ ಅಂತ ನೀವೇನು ಕರಿತೀರಾ, ಅವರಿಗೆ ಇದು ಒಂದು ಎಕ್ಸ್ಪೋಜರ್ ಅಂತ ನೀವೇನು ಕರಿತೀರಾ, ಅದು ಸಿಗಲ್ಲ. ಇವರು ಅದನ್ನು ಮಾಡ್ತಾರೆ. ಈಗ
ನಾನು ಬರ್ತಿರ್ತಕ್ಕಂಥದ್ದು ಇರಲಿ, ಬಿಕಾಸ್ ಅದೇ ಒಂದು ಸಪ್ರೇಟ್, ಈ ಒಂದು ಶ್ಲೋಕವನ್ನು ತಗೊಂಡ್ರೆ ನೀವು ಒಂದು ಎಪಿಸೋಡ್ ಮಾಡಬಹುದು. ಅಲ್ಲಿರ್ತಕ್ಕಂಥ ಜ್ಞಾನ, ವಿಜ್ಞಾನ ಮತ್ತೆ ಬ್ರಹ್ಮಾಗ್ನಿ ಮತ್ತಿದು ಅದ್ಭುತವಾಗಿರ್ತಕ್ಕಂಥ ಅರ್ಥ ಕೊಡ್ತಾರೆ. ಇದೆಲ್ಲ ಅವ್ರಿಗೆ ಸೇರ್ಬೇಕಾದ್ರೆ ವಾಮದೇವರು, ಅಟ್ಲೀಸ್ಟ್ ನಮ್ಗೆ ಅವ್ರ ಹೆಸರು ಗೊತ್ತು, ಉಳಿದವ್ರದ್ದು ಹೆಸರು ಗೊತ್ತಿಲ್ಲ. ಇದನ್ನ ಹೇಳಿಲ್ಲ ಸರ್ ನೀವು, ಇದು ಸೆವೆನ್ ಫೇಸಸ್ ಅಲ್ಲಿ ಯು ಕ್ಯಾನ್ ಜನರೇಟ್ ಎಲೆಕ್ಟ್ರಿಸಿಟಿ ಅಂತ ಹೇಳಿದ್ರೆ, ಹೌದು ಮೇಡಮ್, ಲೈಕ್ ಡಿಫ್ರೆಂಟ್ ವಾಟ್ಸ್ ಹೇಳ್ತಾ ಹೋದ್ರಿ, 220 ಹೌದು ಮೇಡಮ್, then 1000 ಹೌದು something and all that. ಹೌದು. So what are those 7 ಇದು? ಈಗ ನಾವು ವೆಲ್ಕಮ್ ಟು ಮೇಡಮ್. ಈಗ ನಾವು ಆರ್ನ ಹೇಳಿದ್ವಿ, ಅಂದ್ರೆ ಏನು ಹೇಳಿದ್ವಿ, ನೀರಿನಿಂದ ಹೇಗೆ ಮಾಡ್ತೀವಿ, ಮತ್ತೆ ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆ ಮಾತಾಡಿದ್ವಿ, ಸೋಲಾರ್ ಬಗ್ಗೆ ಮಾತಾಡಿದ್ವಿ, ವಿಂಡ್ ಬಗ್ಗೆ ಮಾತಾಡಿದ್ವಿ, ಗ್ಯಾಸ್ ಅಥವಾ ನೀವು ಭೂಮಿ ಒಳಗಿಂದ ಏನು ತಗೊಂಡ್ರೆ ಮಾಡಿದ್ವಿ. ಈ 7ನೇದು ಬಂದಾಗ ಎಲೆಕ್ಟ್ರಿಸಿಟಿ ಅಂದ್ರೆ ಏನು ಅನ್ನೋದಕ್ಕೆ ಒಂದು ಅರ್ಥ ಕೊಡ್ತಾರೆ. ಈಗ ನಮ್ಮ ಸೈನ್ಸ್ ಏನು ಹೇಳುತ್ತೆ, ಇಟ್ ಈಸ್ ನಥಿಂಗ್ ಬಟ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತ ನೀವೇನು ಕರಿತೀರಿ, ಎಲೆಕ್ಟ್ರಿಸಿಟಿ ಫ್ಲೋ ಆಫ್ ಎಲೆಕ್ಟ್ರಾನ್ ಅಂತ ಕರಿತೀವಿ, ಅಥವಾ ಚಾರ್ಜಡ್ ಪಾರ್ಟಿಕಲ್, ಎಲೆಕ್ಟ್ರಾನ್ ಚಾರ್ಜಡ್ ಪಾರ್ಟಿಕಲ್ಸ್. ಇವನೇನು ಹೇಳ್ತಾನೆ ಇಲ್ಲಿ, ಆ ಋಷಿ ಬರಿಬೇಕಾದ್ರೆ ನಾಭ್ಯಾದಾಸೀದಂತರಿಕ್ಷಂ ಶೀಷ್ಣೋರ್ ದ್ಯೌ ಸಮವರ್ತತ. ಏನಿದ್ರ ಅರ್ಥ ಅಂತ ಹೇಳಿದ್ರೆ, ನೋಡಪ್ಪ, ನೀವು ಜಿಯೋಸಿಂಕ್ರನಸ್ ಆರ್ಬಿಟ್ ಅಂತ ನಾವು ಇವತ್ತು ಏನು ಕರಿತೀವಿ, ನಾಭ್ಯಾದಾಸೀದಂತರಿಕ್ಷಂ ಶೀಷ್ಣೋರ್ ದ್ಯೌ ಸಮವರ್ತತ ಅಂದ್ರೆ ಭೂಮಿ ಯಾವ ಸ್ಪೀಡ್ನಲ್ಲಿ ತಿರುಗುತ್ತೆ ಅದೇ ಸ್ಪೀಡ್ನಲ್ಲಿ ತಿರುಗಬೇಕು. ಅದ್ರ ಹೈಟ್ ಎಷ್ಟಿರಬೇಕು, 35,550 ಕಿಲೋಮೀಟರ್ ಎತ್ತರದಲ್ಲಿ ಒಂದು ಯಂತ್ರವನ್ನಿಟ್ಟು ಅಲ್ಲಿಂದ ನೀವು ಈ ಅಯನೋಸ್ಫಿಯರ್ ಇರತಕ್ಕಂಥ ಒಂದೊಂದು ಚಾರ್ಜಡ್ ಪಾರ್ಟಿಕಲ್ಸ್ ಅನ್ನ ತಗೊಂಡು ನೀವೇನಿಡ್ಬೇಕು, ನಾಭ್ಯಾದಾಸೀದ್ ಅಂತರಿಕ್ಷಂ. ಈ ನಾಭಿ ಅಂತ ಏನ್ ಕರೀತಾರಲ್ಲ, ಈಸ್ ನಥಿಂಗ್ ಬಟ್ ಒನ್ ಡಿಶ್. ಅದು ನೀವು ಸಿಗ್ನಲ್ ತಗೊಳ್ತಿಲ್ವೇ, ಆ ಡಿಶ್ ಬಗ್ಗೆ ಹೇಳ್ತಾನ ಅವನು. ಅದನ್ನ ತಗೊಂಡ್ರೆ ಆ ಎಲೆಕ್ಟ್ರಾನ್ಸ್ ಬರುತ್ತಲ್ಲ, ಯು ಕ್ಯಾನ್ ಜನರೇಟ್ ಪವರ್. 3 ಫೇಸ್ ಬೇಕಾ, 7 ಫೇಸ್ ಬೇಕಾ, ಇಟ್ಸ್ ಪಾಸಿಬಲ್. ಈ ಟೆಕ್ನಾಲಜಿ 2 ಲೈನಲ್ಲಿ ಕೊಡ್ತಾರೆ ಮೇಡಮ್. ಓಕೆ, ಅದನ್ನ ನೀವು ಪ್ರೋಟೋಟೈಪ್ ಮಾಡಿದ್ದೀರಾ? ವೆಲ್, ನಾನು ಅದು ಹೆಂಗೆ? ಕೆಲವೊಂದು ಪರಿಧಿ ಒಳಗಡೆ ನಾನು ಜಾಸ್ತಿ ಉತ್ತರ ಕೊಡ್ಲಿಕ್ಕೆ ಹೋಗಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನಾನು ತೋರಿಸ್ತೀನಿ. ಮುಂದಿನ ಶನಿವಾರ ನೀವು ಸಮಯ ಮಾಡಿಕೊಂಡ್ರೆ ನೀವು ಯು ಕ್ಯಾನ್ ಸಿ ಫಾರ್ ಯುವರ್ ಸೆಲ್ಫ್. ಎಸ್. ಸೊ ನೀವು ಆ ಜಿಯೋ ಸಿಂಕ್ರನಸ್ ನಾನು ನಿಮಗೆ ಒಂದು ತೋರಿಸ್ತೀನಿ, ನಾನೇನು ಹೇಳಲ್ಲ, ಇಲ್ಲ, ನಾನು ನಿಮಗೆ ತೋರಿಸ್ತಕ್ಕಂಥದ್ದು ಒಂದು ಮಾಡೆಲ್ ಅಲ್ಲಿ ವಿಥೌಟ್ ಫ್ಯೂಯಲ್ ವೇದಿಕ್ ಟೆಕ್ನಾಲಜಿಯಿಂದ ನಿಮಗೆ ಪವರ್ ಜನರೇಟ್ ಮಾಡಿಸಿ ತೋರಿಸ್ತೀನಿ. ಸೂಪರ್ ಸರ್. ಐ ಡೋಂಟ್ ನೋ, ನಿಮ್ಮ ಫ್ಯಾನ್ ತಿರುಗುತ್ತೆ, ನಿಮ್ಮ ಟ್ಯೂಬ್ಲೈಟ್ ವರ್ಕ್ ಆಗುತ್ತೆ, ನಿಮ್ಮ ಇಡೀ ಇರತಕ್ಕಂಥ ಎಲ್ಲ ಬಲ್ಬ್ಗಳು ಉರಿಯುತ್ತೆ. ನೀವು ಎಷ್ಟೋ ತನಕ ಬೇಡಿ ಅಷ್ಟೋ ತನಕ. ಫ್ಯೂಯಲ್ ಬೇಡ ಮೇಡಮ್, ದಟ್ಸ್ ನಾಟ್ ಎಲೆಕ್ಟ್ರಿಸಿಟಿ, ಇಟ್ಸ್ ಪಾಸಿಬಲ್. ಅಂದ್ರೆ ಇಟ್ ಈಸ್ ನಾಟ್ ದಟ್ ಐ ಕ್ಯಾನ್ ಸೇ ವಿ ಆರ್ ಗ್ರೇಟ್, ಬಟ್ ನಮ್ಮ ಭಾರತೀಯರು, ನಮ್ಮ ಭಾರತೀಯ ಸಂಸ್ಕೃತಿ ಅಂತ ನಾವೇನು ಕರಿತೀವಿ, ಅಂದ್ರೆ ಅದಕ್ಕೆ ಮೂಲ ಸ್ವರೂಪ ಅಂದ್ರೆ ವೇದಗಳು. ಈ ವೇದಗಳಿಗೆ ನಾವು ಎಷ್ಟೇ ನಮಸ್ಕಾರ ಹೇಳಿದ್ರು ಬಹಳ ಕಮ್ಮಿ. ವೆರಿ ಇಂಟ್ರೆಸ್ಟಿಂಗ್. ಸ್ಪೇಸ್ ಶಟಲ್ ಕೊಲಂಬಿಯಾ ಕೊಲಾಪ್ಸ್ ಇದು ಎಕ್ಸ್ಪ್ಲೋಡ್ ಆಗುತ್ತಲ್ಲ, ಅದಕ್ಕೊಂದು ವಿಶ್ಲೇಷಣೆಯನ್ನ ನಮ್ಮ ಪುರುಷ ಸೂಕ್ತದಲ್ಲಿ ಕೊಡ್ತಾರೆ. ನೀವು ಯಾವುದೇ ಒಂದು ನೌಕೆ ನಿಮ್ಮ ಮೇಲ್ಗಡೆ ಓಡಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ, ಈಗ ನಾವೆಲ್ಲ ಏನು ಹೇಳ್ತೀವಿ, ನಮ್ಗಿರ್ತಕ್ಕಂಥದ್ದು ಎಲ್ಲ ಟೆಕ್ನಾಲಜಿ ಬಗ್ಗೆ ಹೇಳಬೇಕಾದ್ರೆ ಪ್ಲಾಸ್ಮಾ ಬಗ್ಗೆ ಆಗ ಹೇಳ್ತಾರೆ. ಇತ್ತೀಚೆಗೆ ನಾವು ಹೇಳ್ತೀವಿ 70ನೇ ದಶಕದಲ್ಲೋ 80ನೇ ದಶಕದಲ್ಲೋ ಪ್ಲಾಸ್ಮಾ ಬಗ್ಗೆ ನಾವು ಹೇಳ್ತೀವಿ. ಪಾರ್ಟ್ ಆಫ್ ಬ್ಲಡ್, ಇದು ನ್ಯೂ ಪ್ಲಾಸ್ಮಾ, ಪ್ಲಾಸ್ಮಾ ಎನರ್ಜಿ ಬಗ್ಗೆ. ಪ್ಲಾಸ್ಮಾ ಎನರ್ಜಿ, ಓಕೆ. ಇದನ್ನ ಪುರುಷ ಸೂಕ್ತದಲ್ಲಿ ಕೊಡ್ತಾರೆ. ಓಕೆ.
ಅದರ ಬಗ್ಗೆ ಒಂದು ಆರ್ಟಿಕಲ್ ಬರೆದೆ. ಅದೇ ನಿಮ್ಗೆ ಹೇಳಿದ ಒಂದು 15,000 ಪ್ರಿಂಟ್ ಆಗೋಯ್ತು. ಆಮೇಲೆ ಅವ್ರು ಹೇಳಿದ್ರು, ರಂಗನಾಥ್ ಇನ್ ಮುಂದೆ ಬರಿಬೇಡಿ ಅಂತ. ನಿಮ್ಮ ಸ್ವಂತ ಜ್ಞಾನಾರ್ಜನೆಗೋಸ್ಕರ ನಿಮ್ಗೆ ಅದೊಂದು ಕಾಪಿ ಕೊಡ್ತೀನಿ. ಒಂದೊಂದು ಪದವನ್ನ ತೆಗೆದು ಹೇಗೆ ಡಿಕೋಡ್ ಮಾಡಿತ್ತು. ಅದು ಗಾಯತ್ರಿ ಮಂತ್ರದ್ದು ಸಹ ಅದರ ಹಿಂದೆ ಏನು ಅದರದ್ದು ಮಹತ್ವ ಏನು ಅಂತ ಹೇಳೋದಾದ್ರೆ ಅದೇನು ಸರ್, ಅದು ಗಾಯತ್ರಿ ಮಂತ್ರ ತುಂಬ ಎಲ್ಲರಿಗೂ ಕುತೂಹಲ. ಅದು ಗಾಯತ್ರಿ ಮಂತ್ರ ಅದೊಂದು ಪವರ್ ಅಂತ ಹೇಳ್ತಾರೆ. ಈವನ್ ಅದನ್ನು ನೀವು ಗಾಯತ್ರಿ ಮಂತ್ರನ ಅದು ಎಷ್ಟು ಮಾಡ್ತಿರೋ ಅಷ್ಟು ನಿಮಗೆ ಪವರ್ ಏನಾಗುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಮೇಡಮ್, ಒಂದು ಜೀವಾತ್ಮ ಜೀವವನ್ನು ಕಳೆದುಕೊಳ್ತು ಅಂದಾಗ ಅದರ ಅರ್ಥ ಏನು ಅಂತ ಯಾರಾದೊಂದು ಪ್ರಶ್ನೆಯನ್ನು ಕೇಳಿದ್ರೆ, ಆ ಜೀವಾತ್ಮದಲ್ಲಿ ಇದ್ದಂಥ ಪ್ರಾಣವಾಯು ದೇಹದಿಂದ ಹೊರಗಡೆ ಬಂದಿದೆ ಅಂತ ಬಂದಾಗ ಈ ದೇಹ ಶವವಾಗತ್ತೆ. ಈಗ ನೀವು ಶಿವ ಅನ್ನೋ ಒಂದು ಶಬ್ದವನ್ನು ಉಪಯೋಗಿಸ್ತೀರ, ಶಿ ವಾ. ಈಗ ನೀವು ಇಂಗ್ಲಿಷ್ ಪ್ರೊಫೆಸರ್, ಶಿ ಸ್ಪೆಲ್ಲಿಂಗ್ ಏನು ಮೇಡಮ್ ಅದಕ್ಕೆ? ಇ ಅಲ್ವಾ ಮೇಡಮ್? ಶಿವ SHEVA ಸೇರಿಸ್ಕೊಳ್ತೀರಾ, ಇಲ್ಲ SHIVA ಮಾಡ್ತೀರಾ? ಎಲ್ಲರೂ ಹೇಳೋದು SHIVA ಐ ಮಾಡ್ತೀರಲ್ವಾ? ಇಲ್ಲಿ ಯಾವ ಶಿವ ಅನ್ನತಕ್ಕಂಥ ಶಬ್ದದಲ್ಲಿ ಈ ಮಿಸ್ ಆಗತ್ತೆ, ಅದು ಶವವಾಗತ್ತೆ. ಸ್ವಲ್ಪ ಚಿಂತನೆ ಬೇಕಿದಕ್ಕೆ. ಅದಕ್ಕೆ ಹೇಳೋದು, ಇದನ್ನ ಒಂದೊಂದು ನೋಡ್ಬೇಕಾದ್ರೆ ಏನಿದ್ರ ಅರ್ಥ ಅಂತ ಯಾರಾದ್ರೂ ನೋಡಿದಾದ್ರೆ, ಈ ಶಿ ಅಂತ ನೀವೇನು ನೋಡ್ತಿರಲ್ಲ, ಅಲ್ಲಿ ಇ ಅಂದ್ರೆ ಇ ಸ್ಟ್ಯಾಂಡ್ಸ್ ಫಾರ್ ಎನರ್ಜಿ. ಯಾವ ದೇಹದಲ್ಲಿ ಎನರ್ಜಿ ಅನ್ನತಕ್ಕಂಥದ್ದು ಇಲ್ಲವೋ ಅದು ಶವವಾಗತ್ತೆ. ಸೌಂದರ್ಯಲಹರಿ ನಮ್ಮ ಜಗದ್ಗುರುಳಾಗಿರತಕ್ಕಂಥ ಆದಿಶಂಕರಾಚಾರ್ಯರ ತಪಸ್ಸಿನ ಫಲದಿಂದ ಇವತ್ತು ಸಿಕ್ಕಿರತಕ್ಕಂಥ ಅನರ್ಘ್ಯ ರತ್ನ ಅಂದ್ರೆ ಸೌಂದರ್ಯಲಹರಿ. ಮುಂದೊಮ್ಮೆ ಸೌಂದರ್ಯಲಹರಿ ಬಗ್ಗೆ ಮಾತಾಡೋಣ. ಅದರಲ್ಲಿ ಹಿಂದೆ ಇರತಕ್ಕಂಥ ಜ್ಞಾನವೇನು, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅನ್ನೋ ಅರ್ಥದಲ್ಲಿ ನೋಡೋದಕ್ಕಿಂತ ಇದ್ರ ಹಿಂದೆ ಇರತಕ್ಕಂಥ ಅವರ ಪರಿಶ್ರಮದಿಂದ ಎಂಥ ಜ್ಞಾನವನ್ನು ನಮ್ಗೆ ಕೊಟ್ಟರು ಈ ಮನುಕುಲಕ್ಕೆ ಅನ್ನೋದನ್ನ ಒಮ್ಮೆ ಯೋಚಿಸೋಣ. ಇಲ್ಲಿ ಈ ಅಂತ ನೀವೇನು ನೋಡ್ತೀರಾ, ಈ ಪ್ರತಿಯೊಂದು ಜೀವಾತ್ಮಗಳಲ್ಲೂ ಒಂದು ಚೈತನ್ಯ ಉಂಟು. ಶಕ್ತಿ ಅಂತ ನೀವೇನು ಕರೀತೀರಿ, ಎನರ್ಜಿ ಅಂತ ಕರೀತಾರೆ, ಶಕ್ತಿ ಅಂತ ಕರಿತೀವಿ. ನಮ್ಮ ಭಗವದ್ಗೀತೆನಲ್ಲುವೆ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣೀನಾಂ ದೇಹಮಾಶ್ರಿತಃ ಅಂದ್ರೆ ಭಗವಂತನಾಗಿರತಕ್ಕಂಥ ಕೃಷ್ಣ ಹೇಳಬೇಕಾದ್ರೆ, ನಾನು ವೈಶ್ವಾನರ ಸ್ವರೂಪದಲ್ಲಿ ಅಂದ್ರೆ ಶಕ್ತಿಯ ಸ್ವರೂಪದಲ್ಲಿ ಪ್ರತಿಯೊಂದು ಭೂತಗಳು ನಾನಿದ್ದೀನಿ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣೀನಾಂ ದೇಹ. ಇಲ್ಲಿ ಪ್ರಾಣಿ ಅಂತಂದ್ರೆ ಮನುಷ್ಯರು ಸೇರಿಸ್ಕೊಂಡೆ. ಪ್ರತಿಯೊಂದು ಜೀವಾತ್ಮಗಳಲ್ಲೂ ಅದಿರ್ತಕ್ಕಂಥದ್ದು. ಯಾವತ್ತು ಆ ಎನರ್ಜಿ ಅಂದ್ರೆ ಚೈತನ್ಯ ಹೊರಗಡೆ ಬರುತ್ತೆ, ಅವತ್ತು ಶಿ ಅಥವಾ ಹಿ ಇರತಕ್ಕಂಥದ್ದು ಶವವಾಗತ್ತೆ. ಹಾಗಿದ್ರೆ ಪ್ರತಿಯೊಬ್ಬರ ಜೀವಾತ್ಮದಲ್ಲೂ ಇರತಕ್ಕಂಥ ಶಕ್ತಿ ಒಂದೇನೆ, ಯಾವ ಸ್ವರೂಪದಲ್ಲಿದೆ, ಇದನ್ನ ಉತ್ತೇಜನಗೊಳಿಸೋದು ಹೇಗೆ, ಇದರಿಂದ ನಮ್ಮ ದೇಹದಲ್ಲಿ ನಡೆಯತಕ್ಕಂಥ ಎಲ್ಲ ಕ್ರಿಯೆಗಳನ್ನು ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯವೇ ಅಂತ ಒಂದು ಚಿಂತನೆ. ಈ ಅನ್ನೋದೇ ಆತ್ಮನ ಅಂತ ಅದ ಆತ್ಮ ಅದು ನೀವು ಈ ಪ್ರತಿಯೊಬ್ಬರ ಜೀವನದಲ್ಲಿ ಎನರ್ಜಿ ಅಂತ ನೀವೇನು ಕರೆದ್ರೆ ಅದೇ ಆತ್ಮ ಮೇಡಮ್. ಈ ಆತ್ಮಗಳೆಲ್ಲ ಸೇರಿ ಪರಮಾತ್ಮನ ಬಳಿಗೆ ಹೋಗ್ತೀವಿ. ಇದು ನೀವು ಜೀವಾತ್ಮ, ಜೀವನ್ಮುಕ್ತಿ ಅಂತ ನೀವೇನು ಕರಿತೀರಲ್ಲ, ಇದೇ ಮೇಡಮ್ ಇದು. ಅಂದ್ರೆ ಪ್ರತಿಯೊಬ್ಬರ ಆಸೆ ಏನು, ಅಪ್ಪ ನನಗೆ ಮೋಕ್ಷ ಕೊಡು. ಮೋಕ್ಷ ಅಂದ್ರೇನು? ಜೀವನ್ಮುಕ್ತಿ ಅಂದ್ರೇನು? ಮತ್ತೆ ಪುನರಪಿ ಮುಕ್ತಿ ಅಂದ್ರೆ ತಿರ್ಗಾ ಹುಟ್ಟಬಾರದು ಅಂತ ಅಷ್ಟೇ ಅಲ್ವಾ? ಮೋಕ್ಷ ಅಂದ್ಬಿಟ್ರೆ ನೀವು ಸಾಯುಜ್ಯ ಅಂತ ನಾವು ಏನ್ ಕರಿತೀವಿ, ನೀವು ಮತ್ತೆ ಇನ್ನು ಯಾವುದೇ ಕಾರಣಕ್ಕೂ ಇಲ್ಲಿ ಬರಲ್ಲ. ನಾವೆಲ್ಲ ಏನು
ಹಾಗಿದ್ರೆ ಏನು ಮಾಡ್ಬೇಕು ಅದಕ್ಕೆ? ಏನಾದರೂ ಒಂದು ಸಾಧನೆ ಬೇಕಲ್ಲ. ಎಲ್ಲರಿಗೂ ಆಸೆ ಇದೆ, ನಾನು ಕೋಟ್ಯಾಧಿಪತಿ ಆಗಬೇಕು, ನನಗೆ ಇಂಥ ಇಷ್ಟೊಂದು ಬಂಗಲೆಗಳು ಬೇಕು. ಹೌದಲ್ಲಪ್ಪ, ಇದು ಬೇಕಾದ್ರೆ ನೀನೇನು ಮಾಡಬೇಕು? ಸಾಧನೆ ಅನ್ನೋದಕ್ಕಿಂತ ಇಲ್ಲಿ ಕೆಲಸ ಮಾಡಬೇಕು, ಓದಬೇಕು, ಒಳ್ಳೆ ಕೆಲಸ ಮಾಡಬೇಕು, ದೆನ್ ನೀನು ಅರ್ನ್ ಮಾಡಿದ್ರೆ ನಿನಗಿದೆಲ್ಲ ಸಿಗುತ್ತೆ. ಹಾಗಿದ್ರೆ ಇದು ಒಂದು ದಾರಿಯಾದರೆ, ಇದು ನಮ್ಮ ದೈನಂದಿನಕ್ಕೆ ಆದರೆ ನಮ್ಮ ಮುಕ್ತಿ ದಾರಿಗೆ ಏನು ಬೇಕು ಅಂತ ಚಿಂತನೆಯನ್ನು ಮಾಡಿದಾಗ, ಹಿಂದಿನ ಕಾಲದಲ್ಲಿ ಅಂದರೆ ಋಷಿಮುನಿಗಳ ಕಾಲದಲ್ಲಿ ಎಲ್ಲರೂ ಘೋರವಾದ ತಪಸ್ಸನ್ನು ಆಚರಿಸಬೇಕು ಅನ್ನೋದೆಲ್ಲ ಇತ್ತು. ಆಗ ಅತ್ಯಂತ ಸುಲಭವಾಗಿ ಎಲ್ಲ ಮನುಕುಲಕ್ಕೂ ದಾರಿಯಾಗತಕ್ಕಂಥ ಸುಲಭ ಸ್ವರೂಪದಲ್ಲಿ ಯಾವುದಾದರೂ ಒಂದು ಮಂತ್ರವನ್ನು ಅಥವಾ ಸಾಧನೆ ಮಾಡಲಿಕ್ಕೆ ಸ್ವರೂಪವನ್ನು ಕೊಡಬೇಕು ಅಂತ ಆದಾಗ, ಇದು ಅಷ್ಟದಿಕ್ಪಾಲಕರು ತ್ರಿಮೂರ್ತಿಗಳು ಎಲ್ಲರೂ ಸೇರಿ ಆಡತಕ್ಕಂಥ ನಾಟದ ಸ್ವರೂಪವೇ ಈ ಗಾಯತ್ರಿ ಮಂತ್ರದ ಮೂಲ. ಗಾಯತ್ರಿ ಮಂತ್ರಕ್ಕಿಂತ ಬೇರೆ ಮಂತ್ರವಿಲ್ಲ ಮೇಡಮ್. ಅಬ್ಸಲ್ಯೂಟ್ಲಿ ಮಂತ್ರಗಳ ರಾಜ ಗಾಯತ್ರಿ ಮಂತ್ರ. ಇದಕ್ಕೆ ವರ್ಣಾಶ್ರಮದ ಯಾವುದೇ ನಿಬಂಧನೆಗಳಿಲ್ಲ ಮೇಡಮ್, ಎಲ್ಲರೂ ಕಲಿಬಹುದು ಮೇಡಮ್. ಹೆಂಗಸರು ಲೇಡೀಸ್ಗೆ ಇಲ್ಲ ಅಂತ ಯಾರು ಹೇಳಿದ್ರು ಮೇಡಮ್? ನಮ್ಗೇನು ಉಪನಯನ ಆಗಲ್ಲ. ಯಾರು ಹೇಳಿದ್ರು? ಹಾಗಿದ್ರೆ ನೀವು ಮಂತ್ರ ಹೇಳಬಾರ್ದೆ? ಈಗ ನಾನು ನಿಮಗೊಂದು ಉದಾಹರಣೆ ಕೊಡ್ತೀನಿ. ಬಟ್ ಆಗಿನ ಕಾಲದಲ್ಲಿ ಮೈತ್ರಿ, ಗಾರ್ಗಿ ಇವರೆಲ್ಲ ಉಪನಯನ ಮಾಡಿಕೊಂಡು ಗಾಯತ್ರಿ ಮಂತ್ರನ ದೆ ವೆಂಟ್ ಅಗೇನ್ಸ್ಟ್ ಸೊಸೈಟಿ ಅಂತ ಹೇಳ್ತಾರೆ ಅವಾಗ. ಹೌದಾ ಮೇಡಮ್? ಈಗ ಉದಾಹರಣೆಗೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಬಗ್ಗೆ ನೀವು ಕೇಳಿದ್ದೀರ. ಶ್ರೀರಾಮಚಂದ್ರನ ಧರ್ಮಪತ್ನಿ ಸೀತಾಮಾತೆ ರಾವಣನ ಲಂಕೆಯಲ್ಲಿ ಹೋಗಿ ಅಶೋಕವನದಲ್ಲಿದ್ಲು ಮೇಡಮ್. ಅಲ್ಲಿದ್ದಾಗ ಯಾವ ಮಂತ್ರವನ್ನು ಜಪಿಸ್ತಿದ್ಲು? ಗಾಯತ್ರಿ ಮಂತ್ರ. ಮತ್ತೇನು ಮೇಡಮ್? ಯಾರು ಹೇಳಿದ್ರು ನಿಮ್ಗೆ ಗಾಯತ್ರಿ ಮಂತ್ರ ಇದು ಮಾಡಬಾರ್ದು ಅಂತ? ಯಾರು ಕೊಡ್ತಿದ್ದಾರೆ? ನಾವು ಕೊಡ್ತೀವಿ ನಿಮ್ಗೆ ಬೇಕಿದ್ರೆ. 100% ಮೇಡಮ್. ಇಲ್ಲ, ಯಾರು ಕೊಡದೆ ಹೋಗ್ಲಿ, ನಾ ಹೇಳ್ಕೊತೀನಿ. ಖಂಡಿತ ಹೇಳ್ಬೇಕು ಮೇಡಮ್. ನಮ್ಮ ದೇಹದಲ್ಲಿ ಇರತಕ್ಕಂಥ ಆ ಶ್ವಾಸ ಉಚ್ಛ್ವಾಸಗಳನ್ನ, ಆ ಚೈತನ್ಯವನ್ನ ಸುಗಮವಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ, ಮತ್ತೆ ಯಾವುದೇ ರೀತಿಯಾಗಿರತಕ್ಕಂಥ ನಿಬಂಧನೆಗಳು ಅಥವಾ ತೊಂದರೆಗಳಿಲ್ದಲೆ ನಮ್ಮ ಪ್ರಾಣ ಪಕ್ಷಿ ಹೋಗಬೇಕಾದ್ರೆ, ಅಲ್ಲಿ ಲೀನವಾಗಬೇಕಾದ್ರೆ ಗಾಯತ್ರಿ ಮಂತ್ರನೇ ಮೂಲ ಮೇಡಮ್. ಇದರಲ್ಲಿ ಎರಡನೇ ಮಾತೇ ಇಲ್ಲ. ಇವತ್ತಿನ ಜನಾಂಗ ಕೇಳಿದ್ರೆ, ಗುರುಗಳೇ ನಾನು 12 ಮಾಡ್ಬೋದಾ, 20, ಅದ್ರಲ್ಲಿ ಏನು ಚೌಕಾಸಿ ಏನು ಲೆಕ್ಕ ಅಂತಾನೆ ನನಗೆ ಗೊತ್ತಾಗಲ್ಲ. ಯಾಕೆ ಲೆಕ್ಕ ಇರುತ್ತೆ? ನನ್ನ ಮಗ ಕೂತ್ಕೊಂಡ್ರೆ ಧ್ಯಾನಕ್ಕೆ ಅವರ್ಸ್ ಟುಗೆದರ್ ಗಾಯತ್ರಿ ಮಂತ್ರ ಮಾಡ್ತಾರೆ. ಅದೇನೋ ಅವನಿಗೆ ಆ ಲೆಕ್ಕ ಇದು ಅಂತ ಏನಿಲ್ಲ. ಯಾವಾಗ ಈ ಗಾಯತ್ರಿ ಮಂತ್ರ 24 ಸಂಖ್ಯೆ ಇದೆಯಲ್ಲ ಮೇಡಮ್, 2 ಮತ್ತು 4 ಮೇಡಮ್. 2ನ್ನ ನಾವು ಚಂದ್ರ ಅಂತ ಕರಿತೀವಿ, 4 ರಾಹು ಮೇಡಮ್, 4 ಬುದ್ಧಿ, ಚಂದ್ರ ಮನಸ್ಸು ಮೇಡಮ್. ಚಂದ್ರಮಾ ಮನಸ್ಸು ಜಾತಶ್ಚಕ್ಷೋ ಸೂರ್ಯೋ ಅಜಾಯತ ಅಂತ ನಾವೇನು ಪುರುಷ ಸೂಕ್ತಲ್ಲಿ ಹೇಳ್ತೀವಿ. ಮನಸ್ಸು ಮೇಡಮ್, ನಿಮ್ಮ ಮನಸ್ಸು ಮತ್ತು ಬುದ್ಧಿ ಶುದ್ಧವಾಗಿದ್ದರೆ ಗಾಯತ್ರಿ ಒಲಿತಾಳೆ ಮೇಡಮ್. ಅದಕ್ಕೆ ಹೇಳ್ತಾರೆ, ಯಾರು ಗಾಯತ್ರಿ ಮಂತ್ರದ ಸಾಧನೆಯನ್ನು ಮಾಡ್ತಾರೆ ಎಲ್ಲ ಹೆಂಗಸರಿಗೂ ತಾಯಿಯ ಸ್ವರೂಪದಿಂದ ನೋಡಬೇಕು. ಮನಸ್ಸು ನಿರ್ಮಲವಾಗಿರಬೇಕು, ಕೆಟ್ಟ ಯೋಚನೆಗಳನ್ನು ಬಿಟ್ಟು ಬಿಡಬೇಕು ಅಂತ ಅದು ಒಂದು ನಿಬಂಧನೆ ಅಂತ ಹೇಳಬಹುದು. ಷರತ್ತನ್ನು ಪಾಲನೆ ಮಾಡಬೇಕು. ಮಾಡಿದ್ದೇ ಆದರೆ ಗಾಯತ್ರಿ ಮಂತ್ರದ ಫಲವನ್ನ ಅವರು ತಗೊಳ್ತಾರೆ. ಉದಾಹರಣೆಗೆ 789 ಅಂತ ಒಂದು ಸಂಖ್ಯೆ ಇದೆ ಮೇಡಮ್. 7, 8, 9 ಮೇಡಮ್. 879 ಅಂತಲೂ ಕರೀತಾರೆ. ನೀವು ಬೇಕಾದರೆ ChatGPT ಅಥವಾ ಗೂಗಲಲ್ಲಿ ಹೋಗಿ ಈ ಸಂಖ್ಯೆಯನ್ನು ಕೊಡ್ಬೋದು. ಇದು ಮಹಾಲಕ್ಷ್ಮಿಯ ಸಂಖ್ಯೆ ಮೇಡಮ್. 8, 7 ಕೂಡ್ಬಿಡಿ ಮೇಡಮ್, 15 ಬಂತ ಮೇಡಮ್. 15ಕ್ಕೆ 9 ಸೇರಿಸಿ ಮೇಡಮ್, 24.
ನೀವು ಗಾಯತ್ರಿ ಮಂತ್ರ ಮಾಡಿ, ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾರೆ. 8 ಗ್ರಹಗಳಲ್ಲಿ ಶನೇಶ್ಚರ, ಇವತ್ತು 7:30 ಎಲ್ಲ ಹೆದರ್ಕೋತಾರೆ ಮೇಡಮ್. ಗಾಯತ್ರಿ ಮಂತ್ರ ಜಪ ಮಾಡಿ ಮೇಡಮ್, ನಿಮಗೆ 7:30 ಭಗವಂತ ಆ ಶನೇಶ್ಚರ ಕಾಪಾಡ್ತಾರೆ ಮೇಡಮ್. ನಿಮ್ಮ ಎಲ್ಲ ಕರ್ಮಗಳದ ಲೋಪಗಳು ಇದ್ರೂ ಸಹಿತ ಕಾಪಾಡಿ ನಿಮ್ಮನ್ನ ಸರಿದಾರಿ ಕರ್ಕೊಂಡು ಹೋಗ್ತಾರೆ ಮೇಡಮ್. 7 ಕೇತು. ಕೇತು ಅಂದ್ರೆ ಎಲ್ಲರೂ ಹೆದರ್ತಾರೆ, ಅವನು ವಕ್ರ, ಮಿಕ್ಕಿದ್ದೆಲ್ಲ ಒಂದಾದ್ರೆ ಈ ಕೇತುನಲ್ಲಿ ನೋಡಿ ಕಾಪಾಡ್ಬಿಡ್ತಾರೆ. 9 ಎಷ್ಟೋ ಜನಕ್ಕೆ ಮದುವೆ ಆಗಲ್ಲ ಮೇಡಮ್, ನೀವು ನೋಡಿ ಬೇಕಾದ್ರೆ ಮಾಂಗ್ಲಿಕ್ ಅಂತ ಉಪಯೋಗಿಸ್ತಾರೆ ನಾರ್ತ್ ಇಂಡಿಯಾ ಕಡೆ. ಇಲ್ಲಿ ನಾವೇನು ಹೇಳ್ತೀವಿ, ಕುಜ ದೋಷ ಅಂತ ಹೇಳ್ತೀವಿ. 9 ಕುಜ, ಕಾರ್ತಿಕೇಯ, 8 ಶನಿ, 7 ಕೇತು, ರಾಹು ಮತ್ತೆ ಕೇತು. 4 ರಾಹು, 9 ಮಂಗಳ, ಕಾರ್ತಿಕೇಯ. ನಮ್ಮ ಅಮರಕೋಶದಲ್ಲಿ ಹೇಳ್ತಾರೆ, ಕಾರ್ತಿಕೇಯೋ ಮಹಾಸೇನ ಶರಜನ್ಮ ಷಡಾನನಃ ಪಾರ್ವತಿ ನಂದನ ಸ್ಕಂದ ಸೇನಾ ನಿರಗ್ನಿಭೋರ್ಗುವ. ಏನು ವರ್ಣನೆಯನ್ನು ಕೊಡ್ತಾರೆ ಅಮರಕೋಶದಲ್ಲಿ. ಈ ಕಾರ್ತಿಕೇಯ, ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ, ಅಪ್ಪ ಅಲ್ಲಿ ಹೋಗಿ ಸರ್ಪದೋಷ ಇರಬೇಕು, ಒಂದು ಇದನ್ನು ಮಾಡಿಸ್ಕೊಂಡು ಬನ್ನಿ ಎಲ್ಲ ಹೇಳ್ತಾರೆ. ಮಾಂಗ್ಲಿಕ್. ಭೂಮಿ, ನಿಮಗೆ ಮುಂದಿನ ಜನ್ಮದಲ್ಲಿ ಅತ್ಯಂತ ಉತ್ತಮವಾಗಿರತಕ್ಕ ಜನ ಇರಬೇಕು ಅಂದ್ರೆ ಮತ್ತೆ ಕುಜದೋಷವಿದ್ರೆ ಎಲ್ಲ ರೀತಿಯಾದ ತೊಂದರೆಗಳು ಅಂತ ಹೇಳ್ತಾರೆ. ಇದು ಎಲ್ಲವನ್ನೂ ಸರಿಪಡಿಸ್ಕೊಳ್ಳಿಕ್ಕೆ ಗಾಯತ್ರಿ ಮಂತ್ರನೇ ಮೂಲ ಮಾಡು. ಮಹಾಲಕ್ಷ್ಮಿ, ಶನೇಶ್ಚರ, ಕೇತು, ರಾಹುಕೇತು ಜೊತೆಗೆ ನಿಮ್ಮ ಮಾಂಗ್ಲಿಕ್ ಅಥವಾ ನಿಮ್ದು ಕುಜ ದೋಷ ಇದೆಯಲ್ಲ, ಒಂದು ಮಂತ್ರ ಮೇಡಮ್ 24 ಇದು ಬರೋದು ಮೇಡಮ್. ಅದರೊಳಗೆ ಅಕ್ಷರಗಳು ಬರುತ್ತೆ, ಅಕ್ಷರಗಳು, ಬೀಜಾಕ್ಷರಗಳು ಅಂತ ಕರೀತಾರೆ. 24 ಅಲ್ಲಿ ಮತ್ತೆ ನೀವು 4, 2 ಕೂಡಿದ್ರೆ 6 ಅಂದ್ರೆ ನೀವು ಶುಕ್ರ ಅಂತ ನೋಡ್ತೀರಾ. ಶುಕ್ರ ಕೊಡೋದೇನು, ಒಂದು ಬ್ಯೂಟಿ, ಇನ್ನೊಂದು ಅಂತಸ್ತು, ಧನ. ಅವನು ದಾನವರಿಗೆ ಇವನು ಏನು ಗುರು, ಬೃಹಸ್ಪತಿ ದೇವಗುರು, ದಾನವರಿಗೆ ಗುರು. ಇಡೀ ಬೃಹಸ್ಪತಿ ದೇವತೆಗಳಿಗೆ 3. ಇಲ್ಲಿ ಈ 6 ಶುಕ್ರ, ವೀನಸ್ ಅಂತ ಕರಿತೀವಿ. ನಮ್ಮ ಮೃತ ಸಂಜೀವನಿ ವಿದ್ಯೆವನ್ನ ದೇವಾನುದೇವತೆಗಳಿಗೆ ಗೊತ್ತಾಗ್ಬೇಕಾದ್ರೆ ಅದು ಇವನ್ ಮೂಲಕನೇ. ರುದ್ರದೇವರ ಅಂದ್ರೆ ಈಶ್ವರನ ಆರಾಧ್ಯ ಶಿಷ್ಯ ಇವರು. ಅವರಿಂದ ಮೃತ ಸಂಜೀವನಿ ವಿದ್ಯೆಯನ್ನು ಪಡ್ಕೋತಾರೆ. ಇಷ್ಟೆಲ್ಲ ನಿಮಗೆ ಈಗ ಮೃತ ಸಂಜೀವನಿ ಅಂದ್ರೆ ಇಸ್ ನಥಿಂಗ್ ಬಟ್ ಈಶ್ವರನ ಉಳಿಸ್ಕೊಳ್ಬೇಕು. ಇಷ್ಟೆಲ್ಲ ನಮಗೆ ಸಿಗ್ತಕ್ಕಂಥದ್ದು ಗಾಯತ್ರಿ ಮಂತ್ರದಿಂದ. ಇವತ್ತು ನಾವೇನು ಹೇಳ್ತೀವಿ, ಬ್ರಾಹ್ಮಣಿಕೆ ಅಂತ ನಾವು ಹೇಳ್ಕೊಂಡು ಹೋಗ್ತೀವಿ. ಇಲ್ಲಿ ಬ್ರಾಹ್ಮಣಿಕೆ ಅಂತಲ್ಲ, ಮನುಷ್ಯತ್ವ ಅಂತ ನಾವು ನೋಡ್ಕೊಳ್ಳೋಣ. ಇದಕ್ಕೆ ಮೂಲ ಗಾಯತ್ರಿ. ಈ ಗಾಯತ್ರಿ ಮಂತ್ರವನ್ನೇ ಬಿಟ್ಟು ನಾವು ಮಾತಾಡಬೇಕಾದ್ರೆ ಮುಂದೆಲ್ಲಿ ಹೋಗ್ತೀರಾ? ಎಷ್ಟೊಂದು ಉಪಯೋಗ ಇದೆ ಗಾಯತ್ರಿ ಮಂತ್ರದಿಂದ. ನೋಡಿ, ಎಷ್ಟೋ ಜನಕ್ಕೆ ಮದುವೆ ಆಗಿರಲ್ಲ. ಗಾಯತ್ರಿ ಮಂತ್ರ ನಾನು ಎಷ್ಟು ಸರಿ ಹೇಳ್ತೀನಿ, 108 ಬಾರಿ ಗಾಯತ್ರಿ ಮಂತ್ರ ಮನಸ್ಸಿಟ್ಟು ಮಾಡಪ್ಪ, ಎಲ್ಲ ದೋಷಗಳನ್ನು ತೆಗಿತಾಳೆ ಆ ಮಹತಾಯಿ. ಅದನ್ನು ಕೊಟ್ಟಂಥವರು ವಿಶ್ವಾಮಿತ್ರರು, ಬ್ರಹ್ಮಜ್ಞಾನಿಗಳಾಗ್ಬಿಡ್ತಾರೆ. ಅದ್ರ ಹಿಂದೆ ಒಂದು ದೊಡ್ಡ ದೇವುಡು ನರಸಿಂಹಶಾಸ್ತ್ರಿಗಳು ಅದರ ಬಗ್ಗೆ, ವಿಶ್ವಾಮಿತ್ರ ಬಗ್ಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಗ್ರಂಥವನ್ನು ಬರೆದಿದ್ದಾರೆ. ಅವ್ರ 3 ಗ್ರಂಥಗಳು ಬಹಳ ಚೆನ್ನಾಗಿದೆ. ಪ್ರತಿಯೊಬ್ಬರೂ ಓದಬೇಕಾಗಿರ್ತಕ್ಕಂಥ, ಇರಸ್ಪೆಕ್ಟಿವ್ ಯಾವ ಜಾತಿ ಮತ ಏನೂ ಇಲ್ಲ. ಮಹಾಕ್ಷತ್ರಿಯ, ಮಹಾಬ್ರಾಹ್ಮಣ ಮತ್ತು ಮಹಾದರ್ಶನ ಅಂತ. ಮಹಾದರ್ಶನ ಯಾಜ್ಞವಲ್ಕರ ಬಗ್ಗೆ ಕೊಡ್ತಾರೆ, ಮಹಾಕ್ಷತ್ರಿಯ ನಹುಷನ್ ಬಗ್ಗೆ ಕೊಡ್ತಾರೆ. ಇಲ್ಲಿ ಮಹಾಬ್ರಾಹ್ಮಣ ಈ ವಿಶ್ವಾಮಿತ್ರ. ಅದ್ಭುತವಾಗಿರ್ತಕ್ಕಂಥ ಗ್ರಂಥ, ಓದಬೇಕಾಗಿರ್ತಕ್ಕಂಥ. ಅಂದ್ರೆ ಅವನು ಕ್ಷತ್ರಿಯನಾಗಿ ಹುಟ್ಟಿದವನು ಬ್ರಾಹ್ಮಣನ ಕನ್ವರ್ಟ್ ಆಗ್ಬಿಟ್ಟ. ಮಂತ್ರಗಳಿಂದ ಎಲ್ಲ ಸಾಧನೆ ಉಂಟು ಮೇಡಮ್. ಅದೇ ಇದರಲ್ಲಿ ಗೊತ್ತಾಗುತ್ತೆ. ಏನ್ ಬೇಕಾದ್ರೂ ಸಾಧಿಸ್ಬೋದು ಮೇಡಮ್. ನೀವು ಇಚ್ಛಾ ಮಾಡಿ ಆಗ್ಬೇಕಾ, ಮಂತ್ರಗಳ ಸಾಧನೆ ಉಂಟು. ಸಾವನ್ನ ಗೆಲ್ಲಬೇಕಾದ ಮೃತ ಸಂಜೀವಿನಿ ವಿದ್ಯೆ ಅಂತ ನಾನು ಏನು ಹೇಳ್ತಿದ್ದೆ ಅದರಿಂದ.
ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ವಿಷಯಗಳನ್ನ, ಇಷ್ಟೊಂದು ಜ್ಞಾನವನ್ನು ನಮ್ಮ ಆಡಿಯನ್ಸ್ಗೆ ದಿನ ಕೊಟ್ಟಿದ್ದಾರೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಆತ್ಮಜ್ಞಾನ ಪ್ರಾಪ್ತಿರಸ್ತು. ಶ್ರೀರಾಮ್.